ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ವ್ಲಾಗ್ಸ್. ನಾವಿವತ್ತು ಮನೆಯಲ್ಲೇ ಸುಲಭವಾಗಿ ಹೇರ್ ಪ್ರೋಟೀನ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಯಾರಿಗೆಲ್ಲ ಉಪಯೋಗ ಅಂದರೆ, ತುಂಬ ಬಾಡಿ ಹೀಟ್ ಆಗಿದೆ, ಕೈ ಕಾಲು ಕಣ್ಣು ಎಲ್ಲ ಉರಿಯುತ್ತೆ ಅನ್ನೋರಿಗೆ ದೇಹ ತಂಪಾಗುತ್ತೆ, ಮತ್ತು ಕೂದಲು ತುಂಬ ಉದುರುತ್ತಾ ಇದೆ ಅನ್ನೋರಿಗೆ, ಆಮೇಲೆ ಡ್ಯಾಂಡ್ರಫ್ ಇದೆ, ಈ ತಲೆ ಇಚ್ಚಿನೆಸ್ ಇದೆ, ತುಂಬ ಡ್ರೈ ಆ್ಯಂಡ್ ಡ್ಯಾಮೇಜ್ ಹೇರ್ ಇದೆ ಅನ್ನೋರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಯಾರಿಗೆಲ್ಲ ಹೇರ್ ಗ್ರೋತ್ ಸರಿಯಾಗಿ ಆಗ್ತಾಯಿಲ್ಲ, ತುಂಬಾ ಕಮ್ಮಿ ಇದೆ ಅನ್ನೋರು ಕೂಡ ಇದನ್ನು ಉಪಯೋಗಿಸ್ಬೋದು. ಮತ್ತು ಯಾರು ಉಪಯೋಗಿಸ್ಬಾರ್ದು ಅಂದರೆ, ಯಾರಿಗೆಲ್ಲ ಅಸ್ತಮ ಪ್ರಾಬ್ಲಮ್ ಇದೆ ಅಥವಾ ಸೈನಸ್ ಇದೆ ಅಂತ ಹೇಳ್ತಾರೋ ಅವ್ರು ಇದನ್ನು ಉಪಯೋಗ್ಸೋಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಕೋಲ್ಡ್ ಆದರೂ ನಂಗೆ ಬೇಗ ಶೀತ ಕೆಮ್ಮು ಆಗಿಬಿಡತ್ತೆ, ಕೋಲ್ಡ್ ಆಗುತ್ತೆ ಅನ್ನೋರು ಇದನ್ನು ಯೂಸ್ ಮಾಡಬೇಕಾದ್ರೆ ಬೇಕಿದ್ರೆ 1 ಸ್ಪೂನಷ್ಟು ನೀಲಗಿರಿ ತೈಲನ ಈ ಪೇಸ್ಟ್ಗೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಆಗ ಜಾಸ್ತಿ ಕೋಲ್ಡ್ ಆಗೋದಿಲ್ಲ. ಅಥವಾ ಕಿವಿಗೆ ನೀವು ಒಂದು ಸ್ವಲ್ಪ ಕಾಟನಲ್ಲಿ ಒಂಚೂರು ನೀಲಗಿರಿ ತೈಲ ಅಥವಾ ವಿಕ್ಸ್ ಅಪ್ಲೈ ಮಾಡಿ ಹಾಕಿದ್ರೂ ತುಂಬ ಏನು ಕೋಲ್ಡ್ ಆಗೋಲ್ಲ. ಇದನ್ನು ರೂಟ್ಸ್ ಟು ಲೆಂತ್ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಾದಮೇಲೆ 30 ಮಿನಿಟ್ಸ್ ಟು 40 ಮಿನಿಟ್ಸ್ ಬಿಡಬೇಕು. ಇದನ್ನು ಅದಕ್ಕಿಂತ ಹೆಚ್ಚಾಗಿ ಏನು ಬಿಡೋ ಅವಶ್ಯಕತೆ ಬರಲ್ಲ. ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಕಾಳು ತೊಗೊಂಡಿದ್ದೀವಿ. ಓವರ್ ನೈಟ್ ಮೆಂತ್ಯ ಕಾಳು ನೆನೆಯೋಕೆ ಇಟ್ಕೊಂಡು ಆ ನೀರನ್ನ ಸ್ವಲ್ಪ ತೆಗ್ದು ಇಟ್ಕೊಂಡು ಮಿಕ್ಕಿದನ್ನ ಸೇರಿಸಿ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ತಾ ಇದ್ದೀವಿ. ಮೆಂತ್ಯ ಕಾಳು ತುಂಬ ಬೇಗ ನುಣ್ಣಗಾಗೋದಿಲ್ಲ, ಹಾಗಾಗಿ ಫಸ್ಟೇ ಬರೀ ಮೆಂತ್ಯ ಕಾಳನ್ನೇ ತುಂಬ ನೈಸಾಗಿ ರುಬ್ಕೋಬೇಕು. ಈ ನೈಸಾಗಿ ರುಬ್ಬಿಲ್ಲ ಅಂತ ಅಂದರೆ ಆಮೇಲೆ ಪೇಸ್ಟ್ ತುಂಬ ತರ್ತರಿಯಾಗಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಹೇರ್ಸ್ ವಾಶ್ ಆದಮೇಲೆ. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀರೋ ಅಷ್ಟೇ ನೀವು ಹೇರ್ ವಾಶ್ ಆದಮೇಲೂ ನಿಮ್ಮ ಹೇರ್ನಲ್ಲಿ ಯಾವುದೇ ಥರ ಹೊಟ್ಟು ಏನೂ ಇರೋದಿಲ್ಲ. ಇಲ್ಲ ಸರಿಯಾಗಿ ನುಣ್ಣಗೆ ಆಗಿಲ್ಲ ಅಂದರೆ ಹೇರ್ ವಾಶ್ ಆದಮೇಲೆ ಒಂಥರ ಪೌಡ್ರಿ ಆಗಿರುತ್ತೆ ಹೇರಲ್ಲೆಲ್ಲ, ಆಗ ಕ್ಲೀನ್ ಮಾಡೋದು ನಿಮ್ಗೆ ಕಷ್ಟ ಆಗುತ್ತೆ. ಈಗ ಇಲ್ಲಿ ನಾನು ಬೇವಿನ ಸೊಪ್ಪು ತೊಗೊಳ್ತಾ ಇದ್ದೀನಿ. ಬೇವಿನ ಸೊಪ್ಪಿಂದ ನಿಮಗೆ ಯಾವುದೇ ಥರ ಅಲರ್ಜಿ ಆಗಿದ್ದರೆ ಅಥವಾ ಇನ್ಫೆಕ್ಷನ್ಸ್ ಇದ್ದರೆ ಇಚಿಂಗ್ನೆಸ್ಸು ಎಲ್ಲ ಅವಾಯ್ಡ್ ಆಗುತ್ತೆ. ಈಗ ಇಲ್ಲಿ ಸ್ವಲ್ಪ ಫ್ರೆಶ್ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಹೇರ್ಸ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ಆಲೋವೆರಾನ ಗಿಡದಿಂದ ಕಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ನೀರಿಗೆ ಹಾಕಿಟ್ಟು ಆಮೇಲೆ ಅದರ ಜೆಲ್ನ ತೊಗೊಳ್ಳಿ. ಇಲ್ಲಾಂದರೆ ಕೆಲವೊಬ್ರಿಗೆ ಇಚ್ಚಿನೆಸ್ ಆಗುತ್ತೆ ಅದರಿಂದ ಕೂಡ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ದಾಸವಾಳದ ಹೂವಿನ ಎಲೆ ಹಾಕ್ತಾಯಿದ್ದೀನಿ. ಆ ದಾಸವಾಳದ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿಂದ ನಮ್ಮ ಕೂದಲು ಕಪ್ಪಾಗುತ್ತೆ, ಹಾಗೆ ಕೂದಲು ಬೆಳೆಯೋದಕ್ಕೂ ತುಂಬ ಸಹಕಾರಿಯಾಗತ್ತೆ. ಹಾಗೆ ಇಲ್ಲಿ ನಾನು ನೆಕ್ಸ್ಟ್ ಬಂದು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದು ನಮ್ಮ ಹೇರ್ಸ್ಗೆ ತುಂಬ ಡೀಪ್ ಮಾಯ್ಶ್ಚರೈಸ್ ಕೊಡುತ್ತೆ, ಹಾಗೆ ತುಂಬ ಶೈನಿ ಕೊಡುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ನಾವು ಬಿಳಿ ದಾಸವಾಳದ ಹೂವು ಹಾಕ್ತಾಯಿದ್ದೀವಿ. ನೀವು ಇಲ್ಲಿ ಬಿಳಿ ದಾಸವಾಳದ ಹೂವು ಎಷ್ಟು ಹಾಕ್ತೀರೋ ಅಷ್ಟು ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಹೇರ್ಸು ತುಂಬಾ ಶೈನಿಯಾಗಿ ಸಾಫ್ಟಾಗಿ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಬಿಳಿ ದಾಸವಾಳ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಯಾವ ಕಲರ್ ದಾಸವಾಳ ಸಿಗುತ್ತೋ ಆ ಕಲರ್ನ ನೀವು ಇಲ್ಲಿ ದಾಸವಾಳ ಉಪಯೋಗಿಸ್ಕೋಬೋದು. ಇಲ್ಲಿ ನಾನೊಂದು 2 ವೀಳ್ಯದೆಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ನಮ್ಮ ಹೇರ್ಗೆ ತುಂಬಾ ಸಹಕಾರಿಯಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಏನು ನೀರು ಸ್ವಲ್ಪ ತೆಗ್ದಿಟ್ಟಿದ್ವೋ ಆ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಆಗಲೇ ಹೇಳಿದಾಗೆ ತುಂಬ ನುಣ್ಣಗೆ ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ತರ್ತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ, ಫುಲ್ ಕಂಪ್ಲೀಟ್ ನುಣ್ಣಗಿರಲಿ. ಈ ಪ್ಯಾಕ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಶಾಂಪೂ ಯೂಸ್ ಮಾಡಬೇಡಿ. ವಿತೌಟ್ ಶಾಂಪೂ ಹೇರ್ ವಾಶ್ ಮಾಡಿ ಪ್ಲೇನ್ ವಾಟ್ರಲ್ಲಿ. ಹಾಗೆ ತುಂಬ ಬಿಸಿ ನೀರು ಕೂಡ ಹಾಕಬೇಡಿ. ನೆಕ್ಸ್ಟ್ ಡೇ ನೀವು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಶಾಂಪೂ ಹಾಕಿ ಹೇರ್ ವಾಶ್ ಮಾಡೋದ್ರಿಂದ ಹೇರ್ಸ್ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಶೈನಿ ಹೇರ್ಸ್ ನಿಮ್ಮದಾಗತ್ತೆ. ಹಾಗೆ ಇದ್ರ ರಿಸಲ್ಟ್ ತುಂಬ ಚೆನ್ನಾಗಿ ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದೇ ಸಾರಿಗೆ ಅಷ್ಟು ತುಂಬ ವ್ಯತ್ಯಾಸ ಅನಿಸಲ್ಲ. ಇದನ್ನು ಅಟ್ಲೀಸ್ಟ್ 15 ದಿನಕ್ಕೊಂದು ಸತಿ ಅಥವಾ ತಿಂಗ್ಳಿಗೆ ಸತಿ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ನಿಮ್ಗೆ ಅದು ಹೇರ್ ಗ್ರೋತ್ ಚೆನ್ನಾಗಿ ಆಗೋದು, ಸಾಫ್ಟ್ ಆಗೋದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಇದೇ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾಯಿರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.